ಎಲ್ರಿಗೂ ನಮಸ್ಕಾರ. ನಮ್ದೊಂದು ಇರ್ಲಿ ಅಂತ ಓಮನಿಂದ ಮಾಹಿ. ಹಾಗೆ ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ಕೊಂಡು, ಹಾಗೆ ನೀರಲ್ಲಿ ಹಾಕಿರೋ ಡ್ರೈ ಫ್ರೂಟ್ಸ್‌ನ ತಿನ್ಕೊಂಡು, ಅದರಲ್ಲಿರೋ ನೀರನ್ನು ಕುಡಿದ್ಬಿಟ್ಟು ಅದಕ್ಕೆ ಚೀಯರ್ಸ್ ಅಂತ ಹೇಳ್ಬಿಟ್ಟೆ. ಅದಾದ ನಂತರ ನಂದು ಕೈಕಾಲು ನೋಡಿದರೆ ರಾಕ್ಷಸನ ತರ ಉಗುರು ಬೆಳೆದಿತ್ತು. ಅದಕ್ಕೋಸ್ಕರ ಅದನ್ನ ತೆಗೆಯೋಣ ಅಂತ ಕೂತ್ಕೊಂಡ್ಬಿಟ್ಟೆ. ಹಾಗೆ ರಜೆ ಬೇರೆ ಇತ್ತು. ಏನಾದರೂ ಮಾಡೋಣ ಅನ್ಕೊಂಡ್ರೆ ನಂದು ಬ್ಯಾಗ್ ಒಂದು ಹ್ಯಾಂಡಿಕ್ಯಾಪ್ ತರ ಅದರ ವೀಲ್ 2 ಕಟ್ಟಾಗಿತ್ತು. ಅದನ್ನ ಏನಾದರೂ ರಿಪೇರಿ ಮಾಡುವ ಅಂತ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ನನ್ನತ್ರ 2 ವೀಲ್ ಇತ್ತು. ಅದನ್ನ ತಗೊಬಂದು ಅದಕ್ಕೆ ಏನಾದರೂ ಜುಗಾಡು ಮಾಡಿ ರಿಪೇರಿ ಮಾಡ್ತಾ ಇದ್ದೆ. ಅದಂತೂ ಸರಿ ಆಯಿತು. ಇವಾಗ ನೋಡಿ ಪರ್ಫೆಕ್ಟ್ ಆಗಿದೆ. ನಾವು ಹುಡುಗರು ಎಷ್ಟೇ ದೊಡ್ಡವರಾದ್ರು ಮಕ್ಕಳಾಟ ಬಿಡಲ್ಲ ಅಂತ ಹೇಳೋದು ಸುಳ್ಳಲ್ಲ. ಯಾಕೆಂದ್ರೆ ನೋಡಿ ಇಲ್ಲಿ ಇಬ್ರು ಕಿತ್ತಾಡ್ತಿದ್ದಾರೆ ಸುಮ್ಮನೆ ತಮಾಷೆಯಾಗಿ. ನಾವು ಯಾವಾಗ್ಲೂ ಹಂಗೆ ಅಲ್ವಾ? ಹಾಗೆ ಇವತ್ತು ಓಣಂ ಆದ್ದರಿಂದ ಎಲ್ರಿಗೂ ಹ್ಯಾಪಿ ಓಣಂ ಅಂತ ಹೇಳುತ್ತಾ ಎಲ್ಲರೂ ಕೂಡ ಒಂದು ಪ್ಲಾನ್ ಎಲ್ಲ ಮಾಡಿದ್ವಿ. ನೋಡಿದ್ರೆ ಇವರೆಲ್ಲ ಫುಡ್ ಆರ್ಡರ್ ಮಾಡಿದ್ರು. ನಾವು ಕೂಡ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದಕ್ಕೋಸ್ಕರ ನಾವು ಕೂಡ ಆರ್ಡರ್ ಮಾಡಿದ್ವಿ. ಆದ್ರೆ ಇವರದೆಲ್ಲ ಆರ್ಡರ್ ಬಂದಿತ್ತು. ನಮ್ದಂತೂ ಬಂದಿರಲಿಲ್ಲ. ನನಗೆ ಕಾದು ಕಾದು ಸಾಕಾಗಿದೆ. ಅದು ಕೂಡ ಒಂದು ಗಂಟೆ ಬರುತ್ತೆ ಅಂತ ಹೇಳಿ 2:30 ಆಗಿತ್ತು. ಅದಕ್ಕೋಸ್ಕರ ನನ್ನ ಫ್ರೆಂಡ್ಗೆ ಹೇಳಿದೆ ಏನಾದರೂ ತಿನ್ನೋಕಿದ್ರೆ ತಗೋಬಾ ಅಂತ. ಅದಕ್ಕೆ ಅವನು ಬಾಳೆಹಣ್ಣಿತ್ತು ತಗೊಬಂದ. ಅದನ್ನು ನಾನು ತಿಂದ್ಬಿಟ್ಟೆ. ಅಬ್ಬಾ! ಫೈನಲ್ ಆಗಿ ನಮ್ಮದು ಆರ್ಡ್ರ್ ಬಂತು ಮಾರ್ರೆ. ಕಾದು ಕಾದು ಸಾಕಾಗಿತ್ತು. ನೋಡಿ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಬಾಳೆಹಣ್ಣು ಬೇರೆ ಕೊಟ್ಟಿದ್ದರು. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ಊಟಕ್ಕಂತ ಕೂರೋಣ ಅಂತ ಎಲ್ಲ ರೆಡಿ ಮಾಡಿದೆ. ಆದರೆ ಐಟಮ್ ಮಾತ್ರ ತುಂಬ ಇತ್ತು ಮಾರ್ರೆ. ನಂಗಂತೂ ಇಟ್ಟಿಟ್ಟು ಸಾಕಾಗೋಯ್ತೆ. 30 ಐಟಮ್ ಇತ್ತು 3 ರಿಯಾಲಿಗೆ. 3 ರಿಯಾಲ್ ಅಂದರೆ 650 ರೂಪಾಯಿ ಊರಿದ್ದು. ಒಂದು ದಿವಸ ಅಂತ ಚೆನ್ನಾಗಿ ಊಟ ಮಾಡೋಣ ಅಂತ ನಾವು ಆರ್ಡರ್ ಮಾಡಿದ್ವಿ. ಆದರೆ ಖುಷಿಯಲ್ಲಿ ತಿಂದ್ವಿ. ಯಾಕಂದರೆ ಸಿಟ್ಟಲ್ಲಿ ಊಟ ಮಾಡಬಾರ್ದು ಅಂತಾರೆ ಲೇಟ್ ಆದರೂ ಕೂಡ. ಅದಕ್ಕೋಸ್ಕರ ನಾವು ಆರಾಮಾಗಿ ತಿನ್ಕೊಂಡು ಮಜಾ ಮಾಡಿದ್ವಿ. ಹಾಗೆ ನಮ್ದು ಊಟ ಒಂದು ಆಯ್ತು ಮಾರ್ರೆ. ನಿಮ್ಗೊಂದು ಏನು ಹೇಳ್ಬೇಕಿತ್ತಲ್ಲ. ಓಹ್! ಎಲ್ರಿಗೂ ಹ್ಯಾಪಿ ಓಣಂ ಆಯ್ತಾ? ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವಲ್ಲ. ಬಾಯ್ ಬಾಯ್.